ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಆರ್ಗ್ಯಾನಿಕ್ ಮಶ್ರೂಮ್ಸ್. ನಾವು ನಡೆಸ್ತಿರೋ ಒಂದು ಸ್ಮಾಲ್ ಬಿಸ್ನೆಸ್ ಅಂದರೆ ಅದು ಮಶ್ರೂಮ್ ಫಾರ್ಮು. ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮಶ್ರೂಮ್ ಫಾರ್ಮ್ ಹೇಗಿದೆ ಏನು ಅನ್ನೋದು ಫುಲ್ ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ ನೋಡಿ, ಇದೇ ನಮ್ಮ ಮಶ್ರೂಮ್ ಫಾರ್ಮ್, ಅಮ್ಮ ಆರ್ಗ್ಯಾನಿಕ್ ಮಶ್ರೂಮ್ಸ್. ಬನ್ನಿ ನಮ್ಮ ಫಾರ್ಮ್ ತೋರಿಸ್ತೀನಿ. ನೋಡಿ, ಇದು ನಮ್ಮ ಡಾರ್ಕ್ ರೂಮ್. ಮತ್ತು ಈ ಕಡೆ ಫ್ರೂಟಿಂಗ್ ರೂಮ್ ಅಂತ ಮಾಡ್ಕೊಂಡಿದ್ದೀವಿ, ಈ ಕಡೆ ಡಾರ್ಕ್ ರೂಮ್ ಮಾಡ್ಕೊಂಡಿದ್ದೀವಿ. ಬನ್ನಿ ಡಾರ್ಕ್ ರೂಮ್ ಹೇಗಿದೆ ಅಂತ ನೋಡೋಣ. ನೋಡಿ, ಡಾರ್ಕ್ ರೂಮಲ್ಲಿ ಬ್ಯಾಗ್ಸ್ನೆಲ್ಲ ಹಾಕಿದ್ದೀವಿ. ನಾವು ಇದನ್ನು ಡೈಲಿ ಬ್ಯಾಗ್ಸ್ನ ಮಾಡ್ತಾ ಇರ್ತೀವಿ. ಡೈಲಿ ಬ್ಯಾಗ್ಸ್ ಮಾಡಿ ಈ ಥರ ಡೇಟ್ನೆಲ್ಲ ಮೆನ್ಷನ್ ಮಾಡಿ, ಕಾಣ್ತಿರ್ಬೋದು ಡೇಟ್ ನಿಮಗೆ. ಈ ಥರ ಡೈಲಿ ಡೇಟ್ಸ್ನೆಲ್ಲ ಮೆನ್ಷನ್ ಮಾಡಿ ಡೈಲಿ ಬ್ಯಾಗ್ಸ್ ಮಾಡ್ತಾ ಇರ್ತೀವಿ. ಬ್ಯಾಚ್ ವೈಸ್ ಹೋಗುತ್ತೆ. ಹಂಗಾದರೆ ನಮಗೆ ಎವ್ರಿಡೇ ನಮಗೆ ಹೀಲ್ ಸಿಗುತ್ತೆ. ಹಾಗಾಗಿ ನಾವು ಡೈಲಿ ಬ್ಯಾಗ್ಸ್ನ ಮಾಡ್ತೀವಿ. ನೋಡಿ, ಇದು ನಮ್ಮ ಡಾರ್ಕ್ ರೂಮ್. ನೆಕ್ಸ್ಟು ನಮ್ಮ ಫ್ರೂಟಿಂಗ್ ಏರಿಯಾ ನೋಡೋಣ ಬನ್ನಿ. ಇದು ನೋಡಿ, ಇದು ನಮ್ಮ ಫ್ರೂಟಿಂಗ್ ಏರಿಯಾ. ನೋಡಿ, ಬ್ಯಾಗ್ಸ್ ಎಲ್ಲ 15 ಡೇಸ್ ಡಾರ್ಕ್ ರೂಮಲ್ಲಿ ಇಟ್ಟಾದಮೇಲೆ ಆಫ್ಟರ್ 15 ಡೇಸು ನಾವು ಇದನ್ನು ಫ್ರೂಟಿಂಗ್ ಏರಿಯಾಗೆ ಶಿಫ್ಟ್ ಮಾಡಿರೋದು. ಇದು ನಮಗೆ ಹಾರ್ವೆಸ್ಟಿಂಗ್ ಬಂದು ಆಗಲೇ 15 ಡೇಸ್ ಆಗೋಗಿದೆ. ಹಾರ್ವೆಸ್ಟಿಂಗ್ ನಡೀತಾ ಇದೆ ಆಲ್ರೆಡಿ. ನೋಡಿ, ಬರ್ತಾನೆ ಇದ್ದಾವೆ ಮಶ್ರೂಮ್ಸ್. ಎವ್ರಿಡೇ ನಮಗೆ ಮಶ್ರೂಮ್ಸ್ ಸಿಗ್ತಾ ಇರುತ್ತೆ. ನೋಡ್ತಿರ್ಬೋದು, ಬರ್ತಾ ಇದೆ. ಒಂದು ಬ್ಯಾಗಲ್ಲಿ ಇನ್ನೂ ಬರ್ತಲೇ ಇದೆ. ಕೆಲವು ಬ್ಯಾಗಲ್ಲಿ ಈ ಥರ ಮೊಗ್ಗಾಗಿದೆ ನೋಡಿ. ಎವ್ರಿಡೇ ನಮಗೆ ಈ ಥರ ಮಶ್ರೂಮ್ಸ್ ಬರ್ತಾ ಇರುತ್ತೆ. ನೋಡಿ, ಇದು ಇನ್ನು 2 ಡೇಸಲ್ಲಿ ನೆಕ್ಸ್ಟ್ ಬರುತ್ತೆ. ಇದು ಎವ್ರಿಡೇ ನಮಗೆ ಒಟ್ಟು ಮಶ್ರೂಮ್ ಸಿಗ್ತಾ ಹೋಗ್ತಾ ಇದೆ. ನಾವು ಫಸ್ಟ್ ಬ್ಯಾಚ್ ಅಂತ ಸ್ಟಾರ್ಟಿಂಗು ಒಂದು 100 ಬ್ಯಾಗ್ಸ್ ಹಾಕಿದ್ವಿ ಅಷ್ಟೇ. ಈಗ ಎವ್ರಿಡೇ ಮಾಡ್ತಾಯಿದ್ದೀವಿ. ಇದು ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಒಂದು 100 ಬ್ಯಾಗ್ಸ್ ಹಾಕಿದ್ವಿ ನೋಡೋಣ ಅಂತ. ಈಗ ಎವ್ರಿಡೇ ನಾವು ದಿನ ಬ್ಯಾಗ್ ಮಾಡ್ತಾನೆ ಇರ್ತೀವಿ. ನಾವು ಈ ಮಶ್ರೂಮ್ ಫಾರ್ಮ್ ಬಿಸ್ನೆಸ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ, ಇದರಲ್ಲಿ ಫುಲ್ ಟೈಮ್ ಎನಿ ಟೈಮ್ ನಮಗೆ ಕೆಲಸ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದನ್ನು ಹೌಸ್ ವೈಫ್ ಆಗಲಿ ಅಥವಾ ಜಾಬ್ಗೆ ಹೋಗ್ಕೊಂಡೆ ನಾವು ಇದನ್ನು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿಲ್ಲ, ಸೈಡ್ ಬಿಸ್ನೆಸ್ಸಾಗಿ ಕೂಡ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಯಾಕೆಂದರೆ ನಮಗೆ ಫುಲ್ ಟೈಮ್ ಏನಕ್ಕೆ ಕೆಲಸ ಇರಲ್ಲ, ಫುಲ್ ಫಾರ್ಮಲ್ಲೇ ಇರಬೇಕು, ಎನಿ ಟೈಮ್ ಕೆಲಸ ಇರುತ್ತೆ. ಆ ಥರ ಏನಿಲ್ಲ ಇದರಲ್ಲಿ. ಬೆಳಗ್ಗೆ ಒಂದು 2 ಅವರ್ಸು, ಸಂಜೆ ಒಂದು 2 ಅವರ್ಸ್ ಆದರೆ ಇದಕ್ಕೆ ಟೈಮ್ ಕೊಟ್ಟರೆ ಸಾಕು. ಈಗ ನಾವು ಬೆಳಗ್ಗೆ ಒಂದು 25 ಬ್ಯಾಗ್ಸ್ ಪರ್ ಡೇ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಬೆಳಗ್ಗೆ ಒಂದು 2 ಅವರ್ಸ್ ಸಾಕಾಗುತ್ತೆ. ಮತ್ತು ಸಂಜೆ ಈಗ ಹಾರ್ವೆಸ್ಟಿಂಗಿಗೆ ಬಂದಿರ್ತಾವಲ್ವ, ಆ ಥರ ಮಶ್ರೂಮ್ಸ್ನ ಹಾರ್ವೆಸ್ಟ್ ಮಾಡೋದಕ್ಕಾಗಲಿ ಮತ್ತು ಫ್ರೂಟಿಂಗ್ ಏರಿಯಾದಲ್ಲಿರೋ ಬ್ಯಾಗ್ಸ್ಗೆ ನೀರು ಸ್ಪ್ರೇ ಮಾಡೋಕ್ಕಾಗಲಿ ನಮಗೆ ಅಷ್ಟಕ್ಕೆ ಮಾತ್ರ ನಮಗೆ ಟೈಮ್ ಬೇಕಾಗುತ್ತೆ. ಬೆಳಗ್ಗೆ ಬ್ಯಾಗ್ಸ್ ಮಾಡೋಕ್ಕೆ ಟೈಮ್ ತೊಗೊಂಡ್ರೆ ಮತ್ತು ಸಂಜೆ ಟೈಮ್ ನಮಗೆ ಫ್ರೂಟಿಂಗ್ ಏರಿಯಾದಲ್ಲಿರೋ ಬ್ಯಾಗ್ಸ್ಗೆ ನೀರು ಸ್ಪ್ರೇ ಮಾಡೋದು ಅಥವಾ ಮಶ್ರೂಮ್ ಹಾರ್ವೆಸ್ಟ್ ಮಾಡೋದು, ಅದನ್ನು ಪ್ಯಾಕ್ ಮಾಡೋದು ಅಷ್ಟೇ ಕೆಲಸ ಇರುತ್ತೆ. ಮತ್ತು ಇದು ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಇರುತ್ತೆ. ಈಗ ಫಸ್ಟು ಸ್ಟಾರ್ಟಿಂಗು ನಾವು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು, ಮತ್ತು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೋ ಇಲ್ಲ ಅದರಿಂದ ಪ್ರಾಫಿಟ್ ಬರುತ್ತೋ ಏನಾಗುತ್ತೋ ಅನ್ನೋ ಭಯ ಇರುತ್ತೆ ಕೆಲವರಿಗೆ. ಈಗ ಆ ಥರದವ್ರು ಏನು ಮಾಡ್ಬೋದು ಅಂತ ಅಂದರೆ, ನಮಗೆ ಒಂದು ಖಾಲಿ ರೂಮ್ ಇದ್ದರೆ ಸಾಕು ನಿಮಗೆ. ಆ ರೂಮಲ್ಲಿ ನೀವು ಒಂದು 50 ಬ್ಯಾಗ್ಸ್ ಟ್ರಯಲ್ಗೆ ಅಂತ ಹಾಕ್ಕೊಂಡು 50 ಬ್ಯಾಗ್ಸ್ನ ಟ್ರಯಲ್ ಮಾಡ್ಬೋದು. ಅದರಿಂದ ನಿಮಗೆ ಅರ್ನಿಂಗ್ಸ್ ಯಾವ ಥರ ಬರುತ್ತೆ, ಪ್ರಾಫಿಟ್ ಏನು ಬರುತ್ತೆ, ಎಷ್ಟು ನಮಗೆ ಖರ್ಚಾಗುತ್ತೆ, ಇನ್ನೆಷ್ಟು ಪ್ರಾಫಿಟ್ ಬರುತ್ತೆ, ನಾವು ಎಷ್ಟು ದುಡಿಬೋದು ಇದರಿಂದ ಅನ್ನೋದನ್ನು ತಿಳ್ಕೊಂಡು ಬೇಕಿದ್ರೆ ನೀವು ಬ್ಯಾಗ್ಸ್ನ ಜಾಸ್ತಿ ಮಾಡಿಕೊಂಡು ಫಾರ್ಮ್ನ ಓಪನ್ ಮಾಡ್ಕೋಬೋದು. ಬೇಕಾದ್ರೆ ಸ್ಟಾರ್ಟಿಂಗ್ ನೀವು ಮನೇಲೇ ಇದನ್ನು ಟ್ರಯಲ್ ಮಾಡಿ ನೋಡ್ಬೋದು, ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು.
ಈಗ ಕೆಲವು ಹೌಸ್ ವೈಫು ನಾವು ಓದಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಏನು ಮಾಡೋದು ಅನ್ನೋ ಇದ್ದವ್ರಿಗೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ಮನೆಯಲ್ಲೇ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಮತ್ತು ಇಂಡಿಪೆಂಡೆಂಟಾಗಿ ನಿಮ್ಮನ್ನ ನೀವು ದುಡಿಬೋದು. ಫಸ್ಟ್ ಟ್ರಯಲ್ ಅಂತ ಮಾಡಿಕೊಂಡು ಆಮೇಲೆ ಬೇಕಿದ್ದರೆ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ನಾವು ಕೂಡ ಈ ಶೆಡ್ನ ಹೊರಗಡೆ ಎಲ್ಲೋ ದೊಡ್ಡದಾಗಿ ಜಾಗ ತಗೊಂಡು ಅಲ್ಲಿ ಫಾರ್ಮ್ ಮಾಡಾಗಲಿ ಇಲ್ಲ ಬೇರೆ ರೆಂಟ್ಗಾಗಲಿ ಎಲ್ಲೂ ಮಾಡ್ತಾಯಿಲ್ಲ. ನಮ್ಮ ಮನೆ ಟೆರೆಸ್ನೇ ಖಾಲಿ ಇದ್ದಿದ್ದರಿಂದ ಅದನ್ನೇ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಫಸ್ಟು ಟ್ರಯಲ್ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ನೋಡಿ ಆಮೇಲೆ ದೊಡ್ಡದಾಗಿ ಫಾರ್ಮ್ ಮಾಡೋಣ ಅಂತ ಹೇಳಿ ಈಗ ಸದ್ಯಕ್ಕೆ ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ ಇಷ್ಟನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಮನೆ ಟೆರೆಸ್ ಮೇಲೆ ಈ ಥರ ಶೆಡ್ನೇ ರೆಡಿ ಮಾಡಿಕೊಂಡು ನಾವು ಒಂದು ಸ್ಮಾಲ್ ಸ್ಕೇಲ್ ಯೂನಿಟ್ ಒಂದು ಮಶ್ರೂಮ್ ಫಾರ್ಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಂಡಿಪೆಂಡೆಂಟಾಗಿ ಇರಬೇಕು, ಇಂಡಿಪೆಂಡೆಂಟಾಗಿ ನಾವು ದುಡಿಬೇಕು, ನಾವು ಏನಾದರೂ ಮಾಡಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಅದು ಮಶ್ರೂಮ್ ಫಾರ್ಮ್ ಅಂತ ಹೇಳ್ಬೋದು. ನಾವು ಇದನ್ನು ಸ್ಟಾರ್ಟ್ ಮಾಡಿ ತುಂಬ ದಿನ ಏನಾಗಿಲ್ಲ, 1 ಮಂತ್ ಆಗಿದೆ ಅಷ್ಟೇ. 1 ಮಂತ್ ಬ್ಯಾಕ್ ಅಷ್ಟೇ ನಾವು ಸ್ಟಾರ್ಟ್ ಮಾಡಿರೋದು ಇದನ್ನು. ನಮಗೂ ಸ್ಟಾರ್ಟಿಂಗ್ ಭಯ ಇತ್ತು. ಅದಕ್ಕೇ ಒಂದು 100 ಬ್ಯಾಗ್ಸ್ನ ಫಸ್ಟ್ ಹಾಕ್ಕೊಂಡ್ವಿ, ಯಾವ ಥರ ಬರುತ್ತೆ, ಮಾರ್ಕೆಟಿಂಗ್ ಯಾವ ಥರ ಆಗುತ್ತೋ, ಆಮೇಲೆ ಸುಮ್ಮನೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕಳ್ಕೊಬೇಕು ಅಂತ ಫಸ್ಟು ಒಂದು 100 ಬ್ಯಾಗ್ಸ್ ಹಾಕಿ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ 100 ಬ್ಯಾಗ್ಸ್ ಹಾಕಿದ್ವಿ. ಮತ್ತು ನಮಗೂ ಮಾರ್ಕೆಟಿಂಗ್ ಯಾವ ಥರ ಆಗುತ್ತೋ, ಜನ ತಗೋತಾರೋ ಇಲ್ವೋ, ಯಾವ ಥರ ಕೊಡೋದು ಅನ್ನೋ ಭಯ ಇತ್ತು ನಮಗೂ ಫಸ್ಟು. ಆದರೆ ಮಾರ್ಕೆಟಿಂಗ್ ತುಂಬ ಚೆನ್ನಾಗೋಯ್ತು. ನಾವು ಹೋಟೆಲ್ಸ್ಗೆಲ್ಲ ಕೊಡ್ತಾಯಿದ್ದೀವಿ. ನಮಗೆ ಹೊರಗಡೆ ಕಳ್ಸೋದ್ಕಿಂತ ಜಾಸ್ತಿ ನಮಗೆ ಈ ಲೋಕಲ್ಸನ್ನೇ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಇಲ್ಲಿ ಜನನೇ ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಲ್ಲೇ ಬಂದು ತಗೊಂಡೋಗ್ತಾರೆ. ಮತ್ತು ಏನಾದರೂ ಇಲ್ಲ ಅಂತ ಅಂದರೆ 1 ಡೇ ನಂಬರ್ ಕೊಟ್ಟು ಅವ್ರದನ್ನು ನೆಕ್ಸ್ಟ್ ಡೇ ಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಬಂದು ತಗೊಂಡೋಗ್ತಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮಗೆ ಹೊರಗಡೆ ಕಳ್ಸೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲೇ ನಮಗೆ. ಇಲ್ಲೇ ಸೇಲಾಗಿ ಹೋಗ್ತಾಯಿದೆ. ಸೊ ಹಾಗಾಗಿ ಮಾರ್ಕೆಟಿಂಗ್ ಭಯನೇ ಬೇಡ ನಿಮಗೆ. ತುಂಬ ಈಸಿಯಾಗಿ ನಾವು ಮಾರ್ಕೆಟಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ತುಂಬ ಡಿಮ್ಯಾಂಡ್ ಕೂಡ ಇದೆ ಆಯಿಸ್ಟರ್ ಮಶ್ರೂಮ್. ಈಗ ಎಲ್ಲೂ ಸಿಗ್ತಾಯಿಲ್ಲ. ಬೇಗ ನಿಮಗೆ ಸೇಲಾಗಿ ಹೋಗುತ್ತೆ. ನಿಮಗೂ ಯಾರಿಗಾರು ಮಾಡಬೇಕು, ನಾವು ಏನಾದರೂ ಮಾಡಬೇಕು, ಇಂಡಿಪೆಂಡೆಂಟಾಗಿ ನಾವು ದುಡಿಬೇಕು ಅನ್ನೋ ಇಂಟ್ರೆಸ್ಟ್ ಏನಾದ್ರು ಇದ್ದರೆ ನೀವು ಇದನ್ನು ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬೋದು. ನಾವು 2 ಡೇಸ್ ಟ್ರೈನಿಂಗ್ ತಗೊಂಡು ಆಮೇಲೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಮತ್ತು ನಾವು ಇದನ್ನು ಮಾಡ್ತಿರೋದು ಹುಲ್ಲಲ್ಲ, ಹುಡ್ ಪೆಲೆಟ್ಸ್ ಅಂತ ಬರುತ್ತೆ, ಅದರಿಂದ ನಾವು ಬ್ಯಾಗ್ಸ್ನ ಮಾಡ್ತಾ ಇರೋದು. ನಾವು ಹುಲ್ಲಲ್ಲಿ ಎಂತಕ್ಕೆ ಮಾಡ್ತಾಯಿಲ್ಲ ಅಂತ ಅಂದರೆ ಹುಲ್ಲು ಅವೈಲಬಿಲಿಟಿನೂ ಸ್ವಲ್ಪ ಕಮ್ಮಿ, ಸಿಗೋದು ಸ್ವಲ್ಪ ಕಷ್ಟ ಇದೆ. ಮತ್ತು ಅದರಲ್ಲಿ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಅಟ್ಯಾಕ್ ಆಗೋದು ಬೇಗ ಅಟ್ಯಾಕ್ ಆಗುತ್ತೆ. ಹಂಗಾಗಿ ನಾವು ಇದನ್ನು ಹುಡ್ ಪೆಲೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ಬ್ಯಾಗಿಂಗ್ನ ಮಾಡ್ತಾಯಿದ್ದೀವಿ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಮಾಡಬೇಕು ಅನ್ನೋದಿದ್ದರೆ ದಯವಿಟ್ಟು ಇದನ್ನು ಟ್ರೈ ಮಾಡ್ಬೋದು. ಮತ್ತು ನಮ್ಮಲ್ಲಿ ಸ್ಪಾನ್ ಆಗಲಿ, ವುಡ್ ಪೆಲೆಟ್ಸ್ ಆಗಲಿ ಅಥವಾ ಮಶ್ರೂಮ್ ಕಲ್ಟಿವೇಷನ್ಗೆ ನಿಮಗೆ ಏನು ಬೇಕಿದ್ರೂ ನಮ್ಮ ಹತ್ರ ರಾ ಮೆಟೀರಿಯಲ್ ಸಿಗುತ್ತೆ. ನಿಮ್ಗೆ ಯಾರಿಗಾರು ಬೇಕಂದರೆ ನೀವು ಆರ್ಡರ್ ಮಾಡಿ ಬುಕ್ ಮಾಡ್ಕೋಬೋದು. ಇದೆಲ್ಲ ಬಂದು ವುಡ್ ಪೆಲೆಟ್ಸು. ಇದನ್ನು ನಾವು ಸಬ್ಸ್ಟ್ರೇಟಾಗಿ ಯೂಸ್ ಮಾಡ್ತೀವಿ ಮಶ್ರೂಮ್ ಕಲ್ಟಿವೇಷನ್ಗೆ. ನೋಡಿ, ಇದು ಮಶ್ರೂಮ್ ಪ್ಯಾಕಿಂಗ್ ಬಾಕ್ಸಸ್ ಇವು. ಈ ಬಾಕ್ಸಲ್ಲಿ ನಾವು ಪ್ಯಾಕ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಇದು ನಮ್ಮ ಲೇಬಲ್ಲು. ಈ ಲೇಬಲ್ನ ಪೇಸ್ಟ್ ಮಾಡಿ ನಾವು ಈ ಥರ ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಕೊಡ್ತೀವಿ. ನಾನು ಫಸ್ಟೇ ಹೇಳ್ದಾಗೆ ಯಾರಿಗಾದ್ರೂ ಇನ್ವೆಸ್ಟ್ ಮಾಡೋಕ್ಕೆ ಭಯ ಇದ್ದು ಯಾವ ಥರ ಆಗುತ್ತೋ ಏನೋ ಅನ್ನೋ ಭಯ ಇರೋರು ಒಂದು 50 ಬ್ಯಾಗ್ಸ್ಗೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಟ್ರಯಲ್ ನೋಡಿ, ಅದರಲ್ಲಿ ನಿಮ್ಗೆ ಯಾವ ಥರ ರಿಸಲ್ಟ್ ಬರುತ್ತೆ, ಯಾವ ಥರ ಮಾರ್ಕೆಟಿಂಗ್ ಆಗುತ್ತೆ, ಪ್ರಾಫಿಟ್ ಯಾವ ಥರ ಆಗುತ್ತೆ, ಏನು ಲಾಸ್ ಆಗುತ್ತೆ ಅದೆಲ್ಲನೂ ನೀವು ನೋಡಿಕೊಂಡು ಮತ್ತು ನೀವು ನೆಕ್ಸ್ಟ್ ಲಾರ್ಜ್ ಸ್ಕೇಲಲ್ಲಿ ಬೇಕಿದ್ದರೆ ಇನ್ವೆಸ್ಟ್ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ ನಮ್ಮ ಮಶ್ರೂಮ್ ಫಾರ್ಮ್ ಹೇಗಿದೆ ಅಂತ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮಶ್ರೂಮ್ ಫಾರ್ಮ್ದು ಯಾವ ಥರ ಶೆಡ್ ರೆಡಿ ಮಾಡಿದ್ವಿ, ಟೆರೆಸ್ ಯಾವ ಥರ ಖಾಲಿತ್ತು ಅದನ್ನು ಶೆಡ್ ಯಾವ ಥರ ನಾವು ರೆಡಿ ಮಾಡಿಸಿದ್ವಿ, ಮತ್ತು ಮಶ್ರೂಮ್ ಬ್ಯಾಗಿಂಗ್ಸ್ನ ಯಾವ ಥರ ಮಾಡೋದು ಅನ್ನೋ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.